ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಸಾಮಾನ್ಯವಾಗಿ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದಾಗ ಶನಿ ಅಂದ ತಕ್ಷಣ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ಭಯ ಕಾಣಿಸುತ್ತೆ ಅಲ್ವಾ? ಹೌದು ಹೌದು, ಕಷ್ಟ, ಸವಾಲು, ಪರೀಕ್ಷೆ, ಹೀಗೆ ದೊಡ್ಡ ಲಿಸ್ಟೇ ಇದೆ. ಎಕ್ಸಾಕ್ಟ್ಲಿ. ಆದ್ರೆ ನಾವಿವತ್ ನೋಡ್ತಿರೋ ಮೂಲಗಳಲ್ಲಿ ಒಂದು ವಿಚಿತ್ರವಾದ, ಆಕ್ಚುಲಿ ತುಂಬಾ ಕುತೂಹಲಕಾರಿ ವಿಷಯ ಸಿಕ್ಕಿದೆ. ಎಲ್ಲರೂ ಭಯಪಡೋ ಇದೇ ಶನಿ ತುಲಾರಾಶಿಯವರಿಗೆ ಮಾತ್ರ ಒಂದು ರಾಜಯೋಗ, ಅಂದ್ರೆ ಒಂಥರ ಸುವರ್ಣಯುಗವನ್ನೇ ತರಬಲ್ಲ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಒಬ್ರಿಗೆ ಕಷ್ಟ ಕೊಡುವ ಗ್ರಹ ಇನ್ನೊಬ್ರಿಗೆ ರಾಜಯೋಗ ಹೇಗೆ ಕೊಡೋಕ್ ಸಾಧ್ಯ? ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ. ಖಂಡಿತ. ಈ ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಕೆ ನಮ್ಮ ಹತ್ರ ಕೆಲವು ಕ್ಲಾಸಿಕಲ್ ಜ್ಯೋತಿಷ್ಯ ಗ್ರಂಥಗಳ ಉಲ್ಲೇಖಗಳು ಮತ್ತೆ ಕೆಲವು ಆಧುನಿಕ ಜ್ಯೋತಿಷಿಗಳು ಮಾಡಿದ ವಿಶ್ಲೇಷಣೆಗಳು ಇವೆ. ಸೊ ಈ ರಾಜಯೋಗದ ಹಿಂದಿರೋ ರಹಸ್ಯ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನೀವು ಹೇಳಿದ್ದು ಏಕ್ದಮ್ ಸರಿ. ಶನಿ ಅಂದ ತಕ್ಷಣ ಜನರಿಗೆ ನೆಗೆಟಿವ್ ವೈಬ್ಸ್ ಬರುತ್ತೆ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಮೂಲ ಸ್ವರೂಪವೇ ಬೇರೆ. ಓ ಹಾಗಾ? ಹೌದು. ಶನಿ ಅಂದ್ರೆ ಕೇವಲ ಶಿಕ್ಷೆ ಕೊಡುವ ಜಡ್ಜ್ ಅಲ್ಲ. ಅವನೊಬ್ಬ ಕಟ್ಟುನಿಟ್ಟಾದ ಗುರು. ಶಿಸ್ತು, ನ್ಯಾಯ, ತಾಳ್ಮೆ, ಕರ್ಮ, ಈ ಎಲ್ಲದರ ಪ್ರತೀಕ ಆತ. ಶಿಸ್ತಿನ ಗುರು. ಹೌದು. ನಾವು ಮಾಡಿದ ಕೆಲ್ಸಕ್ಕೆ, ನಮ್ಮ ಪರಿಶ್ರಮಕ್ಕೆ ಸರಿಯಾದ ಫಲ ಕೊಡುವುದೇ ಅವನ ಮುಖ್ಯ ಕೆಲ್ಸ. ಸರಿ. ಇಲ್ಲಿ ತುಲಾರಾಶಿಯವರಿಗೆ ಯಾಕೆ ವಿಶೇಷ ಲಾಭ ಅನ್ನೋದಕ್ಕೆ ಒಂದು ಪ್ರಮುಖ ಕಾರಣವಿದೆ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಒಂದು ಉಚ್ಚಸ್ಥಾನ ಅಂತ ಇರುತ್ತೆ. ಉಚ್ಚಸ್ಥಾನ ಅಂದ್ರೆ ಆ ಗ್ರಹ ಯಾವ ರಾಶಿಯಲ್ಲಿ ಅತ್ಯಂತ ಬಲಶಾಲಿಯಾಗಿ ಪಾಸಿಟಿವ್ ಆಗಿರುತ್ತೋ ಅದು. ಶನಿದೇವರ ಉಚ್ಚಸ್ಥಾನವೇ ತುಲಾರಾಶಿ. ಓಕೆ. ಒಂದು ಗ್ರಹ ತನ್ನ ಉಚ್ಚ ಮನೆಯಲ್ಲಿದ್ದಾಗ ಅದು ತನ್ನ ನೆಗೆಟಿವ್ ಗುಣಗಳನ್ನು ಕಡಿಮೆ ಮಾಡಿ ಪಾಸಿಟಿವ್ ಗುಣಗಳನ್ನು ಹೆಚ್ಚಾಗಿ ಕೊಡುತ್ತೆ. ಇದೇ ತುಲಾರಾಶಿಯವರ ಶನಿ ರಾಜಯೋಗದ ಅಡಿಪಾಯ. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಶನಿ ಮೂಲ ಶಕ್ತಿಯೇ ತುಲಾರಾಶಿಯಲ್ಲಿ ಪಾಸಿಟಿವ್ ಆಗಿ ಬದಲಾಗುತ್ತೆ ಅಂತ. ಕರೆಕ್ಟ್. ಆದ್ರೆ ಈ ಮೂಲಗಳಲ್ಲಿ ಶನಿ ಮಹಾದಶೆ ಅನ್ನೋ ಪದವನ್ನು ಬಳಸಿದರೆ ಈ ಉಚ್ಚಸ್ಥಾನಕ್ಕೂ ಮಹಾದಶೆಗೂ ಏನಾದ್ರೂ ಸಂಬಂಧ ಇದೆಯಾ ಅಥವಾ ಎರಡು ಒಂದೇನಾ? ಇದು ಕೇಳುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಒಳ್ಳೆ ಪ್ರಶ್ನೆ. ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಶನಿ ತುಲಾರಾಶಿಯಲ್ಲಿ ಉಚ್ಚನಾಗಿರೋದು ಒಂದು ಸಾಮಾನ್ಯ ನಿಯಮ, ಅದು ಯಾವಾಗ್ಲೂ ಸತ್ಯ. ಆದ್ರೆ ಅದರ ಸಂಪೂರ್ಣ ಫಲ ಒಬ್ಬ ವ್ಯಕ್ತಿಗೆ ಯಾವಾಗ ಸಿಗತ್ತೆ ಅನ್ನೋದು ದಶಾ ಪದ್ಧತಿ ಮೇಲ್ ನಿಂತಿರುತ್ತೆ. ಓ. ಶನಿ ಮಹಾದಶೆ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ 19 ವರ್ಷಗಳ ದೀರ್ಘಾವಧಿ. ಈ 19 ವರ್ಷಗಳ ಕಾಲ ಅವರ ಜೀವನದ ಮುಖ್ಯ ಘಟನೆಗಳನ್ನು ಶನಿಯೇ ನಿಯಂತ್ರಿಸ್ತಾನೆ. 19 ವರ್ಷ? ಹೌದು. ಸೊ ತುಲಾರಾಶಿಯ ವ್ಯಕ್ತಿಯೊಬ್ಬರಿಗೆ ಅವರ ಜೀವನದಲ್ಲಿ ಶನಿ ಮಹಾದಶೆ ಬಂದಾಗ ಆ ಉಚ್ಚ ಸ್ಥಾನದ ಸಂಪೂರ್ಣ ಪಾಸಿಟಿವ್ ಫಲಗಳು ಆಕ್ಟಿವೇಟ್ ಆಗತ್ತೆ. ಓ ಹಾಗೆ. ಇದನ್ನ ಹೀಗೆ ಅಂದ್ಕೊಳ್ಳಿ. ನಿಮ್ಮ ಹತ್ರ ಒಂದು ಸೂಪರ್ ಕಾರ್ ಇದೆ, ಅದು ಶನಿ ಉಚ್ಚನಾಗಿರೋದು. ಆದ್ರೆ ಆ ಕಾರ್ ಓಡಿಸೋಕೆ ಒಂದು 19 ವರ್ಷಗಳ ಲೈಸೆನ್ಸ್ ಸಿಕ್ಕಾಗೆ. ಅದೇ ಶನಿ ಮಹಾದಶೆ. ವಾವ್. ಆ ಸಮಯದಲ್ಲಿ ಆ ಕಾರಿನ ಪೂರ್ತಿ ಪವರ್ ಅನುಭವಕ್ಕೆ ಬರುತ್ತೆ. ವಾವ್. ಈಗ ಪೂರ್ತಿ ಚಿತ್ರಣ ಸ್ಪಷ್ಟವಾಯ್ತು. ಹಾಗಾದ್ರೆ ಈ 19 ವರ್ಷಗಳ ಗೋಲ್ಡನ್ ಪೀರಿಯಡ್ನಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ? ಹೌದು. ಮೂಲಗಳಲ್ಲಿ ಪ್ರಯೋಜನಗಳ ಬಗ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಒಂದೊಂದಾಗಿ ನೋಡೋ ಬದಲು ಇದೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ನೋಡೋಣ. ಮೊದಲು ಎಲ್ಲಿಂದ ಶುರುವಾಗುತ್ತೆ ಈ ಬದಲಾವಣೆ? ಸಾಮಾನ್ಯವಾಗಿ ಇದರ ಆರಂಭ ಆಗೋದೇ ವ್ಯಕ್ತಿಯ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ. ಡಿಸಿಷನ್ ಮೇಕಿಂಗ್. ಹೌದು. ತುಲಾರಾಶಿಯವರ ಮೂಲ ಸ್ವಭಾವವೇ ಸಮತೋಲನ ಮತ್ತು ನ್ಯಾಯ. ಅವರು ಯಾವಾಗ್ಲೂ ಎರಡೂ ಕಡೆಯ ವಾದ ಕೇಳಿ ಸರಿ ತಪ್ಪು ನೋಡಿ ನಿರ್ಧಾರ ಮಾಡೋರು. ಬ್ಯಾಲೆನ್ಸ್. ಎಕ್ಸಾಕ್ಟ್ಲಿ. ಶನಿ ನ್ಯಾಯದ ಅಧಿಪತಿ. ಈ ಮಹಾದಶೆ ಶುರುವಾದಾಗ ಶನಿಯ ಶಿಸ್ತು ಮತ್ತು ಸ್ಥಿರತೆ ಅವರ ಸಹಜ ಗುಣಕ್ಕೆ ಸೇರ್ಕೊಡುತ್ತೆ. ಆಗ ಅವರ ಯೋಚನೆಗಳು ಇನ್ನಷ್ಟು ಸ್ಪಷ್ಟವಾಗತ್ತೆ. ಓಕೆ. ಗೊಂದಲಗಳು ಕಡಿಮೆಯಾಗಿ ಯಾವ ನಿರ್ಧಾರ ಸರಿ ಯಾವುದು ತಪ್ಪು ಅಂತ ಅವರಿಗೆ ಒಳಗಿನಿಂದಲೇ ಒಂದು ಧ್ವನಿ ಕೇಳೋಕ್ ಶುರುವಾಗುತ್ತೆ. ಅಂದ್ರೆ ಇದು ಕೇವಲ ಅದೃಷ್ಟ ಅಲ್ಲ, ಅವರ ಸ್ವಂತ ಬುದ್ಧಿಶಕ್ತಿ, ಅವರ ಜಡ್ಜ್ಮೆಂಟ್ ಪವರ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಕರೆಕ್ಟ್. ಇದರಿಂದ ಮುಂದೇನಾಗುತ್ತೆ? ಈ ಸ್ಪಷ್ಟತೆಯಿಂದ ಅವರಿಗೆ ವೃತ್ತಿ ಜೀವನದಲ್ಲಿ ಹೇಗೆ ಸಹಾಯ ಆಗುತ್ತೆ? ಯಾವಾಗ ನಿರ್ಧಾರಗಳು ಸರಿಯಾಗಿರುತ್ತೋ ಅದರ ಪರಿಣಾಮ ನೇರವಾಗಿ ಅವರ ಕೆಲಸದ ಮೇಲೆ ಬೀಳುತ್ತೆ. ಹೌದು ತಾನೇ. ಉದಾಹರಣೆಗೆ, ಒಬ್ಬ ಉದ್ಯೋಗಿ ತನ್ನ ಪ್ರಾಜೆಕ್ಟ್ಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಾಗ ಮ್ಯಾನೇಜ್ಮೆಂಟ್ ಗಮನ ಸೆಳೆಯುತ್ತೆ. ವ್ಯಾಪಾರ ಮಾಡೋರು ಯಾವ ಡೀಲ್ ಸರಿ, ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ನಿಖರವಾಗಿ ನಿರ್ಧರಿಸಿದಾಗ ಲಾಭ ತಾನಾಗೇ ಬರುತ್ತೆ. ಹೌದು.
ಕಾನೂನು ಅಥವಾ ರಾಜಕೀಯ ಕ್ಷೇತ್ರದಲ್ಲವರಿಗೆ ಅವರ ನ್ಯಾಯದೃಷ್ಟಿ ಇನ್ನಷ್ಟು ತೀಕ್ಷ್ಣವಾಗಿ ಅವರಿಗೆ ಯಶಸ್ಸು ಸಿಗುತ್ತೆ. ಸೊ ಇಲ್ಲಿ ಯಶಸ್ಸು ಅನ್ನೋದು ಒಂದು ಸರಪಳಿ ಕ್ರಿಯೆ. ಎಲ್ಲದರ ಮೂಲ ಇರೋದು ಆ ಸುಧಾರಿಸಿದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ. ಇದು ನಿಜಕ್ಕೂ ಒಂದು ಬೇರೆ ಆಯಾಮ. ಹ್ಮ್ ಅಂದ್ರೆ ಸಮಾಜದಲ್ಲಿ ಸಿಗುವ ಹೆಸರು, ಪ್ರತಿಷ್ಠೆ, ಬಡ್ತಿ ಎಲ್ಲವೂ ಈ ಮಾನಸಿಕ ಸ್ಪಷ್ಟತೆಯ ಫಲ ಅಷ್ಟೇ. ಹೌದು. ಹಾಗಾದ್ರೆ ಮೂಲಗಳಲ್ಲಿ ಹೇಳಿರೋ ಟರ್ನಿಂಗ್ ಪಾಯಿಂಟ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೇನಾ? ಹಿಂದೆ ಆಗದಿದ್ದ ಕೆಲಸಗಳು ಈಗ ಆಗೋಕೆ ಶುರುವಾಗುತ್ತೆ ಅಂತಾರಲ್ಲ? ಹೌದು. ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದೆ. ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಸಿಗದಿದ್ದ ಬಡ್ತಿ, ಕೈಗೆ ಬಂದು ಬಾಯಿಗೆ ಬರದೇ ಇದ್ದ ದೊಡ್ಡ ಪ್ರಾಜೆಕ್ಟ್ ಅಥವಾ ಬಗೆಹರಿಯದ ಕಾನೂನು ಸಮಸ್ಯೆಗಳು, ಇವೆಲ್ಲವೂ ಈ ಸಮಯದಲ್ಲಿ ಬಗೆಹರಿಯೋಕೆ ಶುರುವಾಗುತ್ತೆ. ಯಾಕಂದ್ರೆ ಈಗ ಅವರ ಪ್ರಯತ್ನಗಳಿಗೆ ಶನಿಯ ಶಿಸ್ತು ಮತ್ತು ನ್ಯಾಯದ ಬೆಂಬಲ ಸಿಕ್ಕಿದೆ. ಓಕೆ. ಶನಿ ಕರ್ಮದ ಗ್ರಹ. ಆ ವ್ಯಕ್ತಿ ಹಿಂದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ರೆ ಅದರ ಫಲವನ್ನು ಶನಿ ಈಗ ಕೊಡಲೇಬೇಕು. ತಡವಾದರೂ ನ್ಯಾಯ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಥಿಯರಿ ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ಇದು ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋ ಕುತೂಹಲ. ನಮ್ಮ ಮೂಲಗಳಲ್ಲಿ ಕೆಲವು ನೈಜ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಎಂದಿರಿ. ಹೌದು ಹೌದು. ಅದರಲ್ಲಿ ಒಂದೆರಡು ಕಥೆಗಳನ್ನು ಹೇಳಿದ್ರೆ ಈ ಪರಿಕಲ್ಪನೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ಬೋದು. ಖಂಡಿತ. ಒಂದು ಕೇಸ್ ಸ್ಟಡಿ ಹೀಗಿದೆ. ಸುಮಾರು 35-40 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು. ತುಲಾರಾಶಿ. ಓಕೆ. ಕಳೆದ 10 ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಮಿಡಲ್ ಮ್ಯಾನೇಜ್ಮೆಂಟ್ ಪೊಸಿಷನ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಟ್ಯಾಲೆಂಟ್ ಇದೆ, ಕಷ್ಟಪಟ್ಟು ಕೆಲಸನೂ ಮಾಡ್ತಾರೆ, ಆದರೆ ಅವರಿಗೆ ಸಿಗ್ಬೇಕಾದ ಮನ್ನಣೆ, ಪ್ರಮೋಷನ್ ಸಿಕ್ಕಿರೋದಿಲ್ಲ. ಅವರಿಗೆ ಶನಿ ಮಹಾದಶೆ ಶುರುವಾದ ಮೊದಲ 2 ವರ್ಷ ಏನು ದೊಡ್ಡ ಬದಲಾವಣೆ ಆಗಲ್ಲ. ಓ, ಹಾಗಾದ್ರೆ ತಕ್ಷಣ ರಿಸಲ್ಟ್ ಸಿಗಲ್ವಾ? ಇಲ್ಲ. ಶನಿ ತಾಳ್ಮೆಯನ್ನೂ ಪರೀಕ್ಷೆ ಮಾಡ್ತಾನೆ. ಆ 2 ವರ್ಷಗಳಲ್ಲಿ ಅವರಿಗೆ ಇನ್ನಷ್ಟು ಜವಾಬ್ದಾರಿಗಳು, ಕಷ್ಟದ ಪ್ರಾಜೆಕ್ಟ್ಗಳು ಬರುತ್ತೆ. ಓ ಸರಿ. ಆದ್ರೆ ಅವರದನ್ನ ಬಿಡದೆ ಶಿಸ್ತಿನಿಂದ ನಿಭಾಯಿಸ್ತಾರೆ. 3ನೇ ವರ್ಷದಲ್ಲಿ ಕಂಪನಿಯಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಆಗುತ್ತೆ. ಯಾರೂ ನಿಭಾಯಿಸಕ್ಕೆ ಮುಂದೆ ಬರೆದಿದ್ದ ಒಂದು ಫೇಲ್ ಆಗ್ತಿದ್ದ ಪ್ರಾಜೆಕ್ಟ್ ಇವ್ರ ಕೈಗೆ ಬರುತ್ತೆ. ತಮ್ಮ ಸ್ಪಷ್ಟ ಯೋಚನೆ ಮತ್ತು ಸಮತೋಲನದ ಗುಣದಿಂದ ಅವರು ಆ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರ ಯಶಸ್ಸಿನ ಪಯಣ. ವಾವ್. ಕೇವಲ 3 ವರ್ಷಗಳಲ್ಲಿ ಅವರು ಕಂಪನಿಯ ಉನ್ನತ ಹುದ್ದೆಗೆ ಏರ್ತಾರೆ. ಇಲ್ಲಿ ಶನಿ ಸುಮ್ಮನೆ ಯಶಸ್ಸು ಕೊಡ್ಲಿಲ್ಲ, ಅವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ವೇದಿಕೆಯನ್ನು ಸೃಷ್ಟಿಸಿ ಆಮೇಲೆ ಫಲ ಕೊಟ್ಟ. ಇದು ಅದ್ಭುತ ಕತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ವ್ಯಾಪಾರದ ಬಗ್ಗೆನೂ ಒಂದು ಉದಾಹರಣೆ ಇದೆ ಅಂದಿರಿ, ಅದು ಹೇಗಿರುತ್ತೆ? ಇನ್ನೊಂದು ಉದಾಹರಣೆ ಒಬ್ಬ ಉದ್ಯಮಿಯದ್ದು. ಅವರು ತಮ್ಮ ಕುಟುಂಬದ ಬಿಸ್ನೆಸ್ ನೋಡ್ಕೊಳ್ತಿರ್ತಾರೆ. ಆದರೆ ವ್ಯಾಪಾರದಲ್ಲಿ ಸತತ ನಷ್ಟ, ಸಾಲ ಜಾಸ್ತಿಯಾಗಿ ಬಿಸ್ನೆಸ್ ಮುಚ್ಚೋ ಹಂತಕ್ಕೆ ಬಂದಿರುತ್ತೆ. ಅವರಿಗೆ ಶನಿ ಮಹಾದಶೆ ಶುರುವಾದಾಗ ಅವರು ಮೊದಲು ಮಾಡಿದ್ದೇ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿದ್ದು. ಓಕೆ, ಶಿಸ್ತು. ಹೌದು. ಪ್ರತಿಯೊಂದು ನಿರ್ಧಾರವನ್ನು 100 ಸಾರಿ ಯೋಚಿಸಿ, ಪ್ಲಾನ್ ಮಾಡಿ ಜಾರಿಗೆ ತರಲು ಶುರು ಮಾಡ್ತಾರೆ. ಸೋಮಾರಿತನ ಬಿಟ್ಟು ಶಿಸ್ತಿನಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾರೆ. ಹೌದು. ನಿಧಾನವಾಗಿ ಅವರ ಶಿಸ್ತುಬದ್ಧ ನಿರ್ವಹಣೆಯಿಂದಾಗಿ ಬಿಸ್ನೆಸ್ ನಷ್ಟದಿಂದ ಹೊರಬಂದು ಲಾಭದತ್ತ ಸಾಗುತ್ತೆ. 5 ವರ್ಷಗಳಲ್ಲಿ ಅದೇ ಉದ್ಯಮ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಯುತ್ತೆ. ಅದ್ಭುತ. ಇಲ್ಲಿ ಶನಿ ಅವರ ಸೋಮಾರಿತನವನ್ನು ಹೋಗಲಾಡಿಸಿ ಶಿಸ್ತನ್ನು ಕಲಿಸಿ ಆ ಮೂಲಕ ಯಶಸ್ಸನ್ನು ಕೊಟ್ಟ. ಕೇಳಿದ್ರೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಯಾರು ತಾನೇ ಯಶಸ್ಸನ್ನು ಬಯಸಲ್ಲ. ಆದ್ರೆ ನನ್ಗೊಂದ್ ಪ್ರಶ್ನೆ. ಕೇಳಿ. ನೀವ್ ಮಾತಾಡ್ತಾ ಶನಿ ತಾಳ್ಮೆ ಪರೀಕ್ಷೆ ಮಾಡ್ತಾನೆ, ಕಷ್ಟದ ಪ್ರಾಜೆಕ್ಟ್ ಕೊಡ್ತಾನೆ ಅಂದ್ರೆ ಈ ರಾಜಯೋಗದ ದಾರಿ ಪೂರ್ತಿ ಹೂವಿನ ಹಾಸಿಗೆ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಈ ಸಕ್ಸೆಸ್ ಹಿಂದೇನಾದ್ರೂ ಕ್ಯಾಚ್ ಇದೆಯಾ? ಎಲ್ಲವೂ ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ನೀವು ಸರಿಯಾದ ಪಾಯಿಂಟ್ ಹಿಡಿದಿರಿ. ಇದೇ ಶನಿ ಬಗ್ಗೆ ಜನರಿಗಿರುವ ತಪ್ಪು ಕಲ್ಪನೆ. ರಾಜಯೋಗ ಅಂದ ತಕ್ಷಣ ಲಾಟರಿ ಹೊಡಿತು, ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆದೆ ಅಂತಲ್ಲ. ಶನಿ ಕೊಡುವ ಯಶಸ್ಸು ಯಾವಾಗ್ಲೂ ಅರ್ನ್ಡ್ ಅಂದ್ರೆ ಗಳಿಸಿದ್ದು, ಸುಲಭವಾಗಿ ಸಿಕ್ಕಿದ್ದಲ್ಲ. ಈ 19 ವರ್ಷಗಳಲ್ಲಿ ಅವನು ಯಶಸ್ಸನ್ನು ಕೊಡುವ ಮುನ್ನ ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ. ಯಾವ ರೀತಿಯ ಪರೀಕ್ಷೆಗಳು ಇವು? ಮೊದಲನೇದಾಗಿ ಹೆಚ್ಚುವರಿ ಜವಾಬ್ದಾರಿ. ನಿಮಗೆ ಪ್ರಮೋಷನ್ ಸಿಗುವ ಮುನ್ನ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸಲಾಗುತ್ತೆ. ಓಕೆ. ನೀವದನ್ನ ನಿಭಾಯಿಸ್ತೀರಾ ಇಲ್ಲ ಹೆದರಿ ಓಡಿ ಹೋಗ್ತೀರಾ ಅಂತ ಶನಿ ನೋಡ್ತಾನೆ. ಎರಡನೆಯದು ತಾಳ್ಮೆಯ ಪರೀಕ್ಷೆ. ನೀವು ತುಂಬಾ ಪ್ರಯತ್ನ ಪಟ್ಟರೂ ಫಲಿತಾಂಶ ತಕ್ಷಣ ಸಿಗೋದಿಲ್ಲ. ಆಗ ನೀವು ಹತಾಶರಾಗದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀರಾ ಅಂತ ಪರೀಕ್ಷೆ ಮಾಡ್ತಾನೆ. ಸರಿ. ಮೂರನೇದು ಮತ್ತು ಅತಿ ಮುಖ್ಯವಾದದ್ದು ನೈತಿಕತೆಯ ಪರೀಕ್ಷೆ.
ನಿಮಗೆ ಯಶಸ್ಸಿನ ದಾರಿಯಲ್ಲಿ ಅಡ್ಡದಾರಿಗಳು ಕಾಣಬಹುದು. ಓ. ಸುಳ್ಳು ಹೇಳಿ ಮೋಸ ಮಾಡಿ ಮುಂದೆ ಹೋಗುವ ಅವಕಾಶಗಳು ಬರಬಹುದು. ಆಗ ನೀವು ನ್ಯಾಯದ ದಾರಿಯಲ್ಲೇ ಇರ್ತೀರಾ ಅಂತ ಶನಿ ನೋಡ್ತಾನೆ. ಯಾಕಂದ್ರೆ ತುಲಾರಾಶಿಯ ಮೂಲ ಗುಣವೇ ನ್ಯಾಯ. ಅಂದ್ರೆ ಈ ಸವಾಲುಗಳು ಶಿಕ್ಷೆ ಅಲ್ಲ, ಬದಲಿಗೆ ಯಶಸ್ಸಿಗೆ ನಮ್ಮನ್ನು ತಯಾರು ಮಾಡುವ ಒಂದು ಟ್ರೈನಿಂಗ್ ಇದ್ದಾಗೆ. ಅಬ್ಸಲ್ಯೂಟ್ಲಿ. ಈ ಪರೀಕ್ಷೆಗಳಲ್ಲಿ ಪಾಸಾದ್ರೆ ಮಾತ್ರ ರಾಜಯೋಗದ ನಿಜವಾದ ಫಲ ಸಿಗುತ್ತೆ. ಕರೆಕ್ಟ್. ಈ ಸವಾಲುಗಳನ್ನು ನೋಡಿ ಹೆದರುವ ಬದಲು ಇವು ನಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಲು ಬಂದಿರುವ ಅವಕಾಶಗಳು ಅಂತ ಅರ್ಥ ಮಾಡ್ಕೋಬೇಕು. ಹೌದು. ಈ ಪರೀಕ್ಷೆಗಳ ಮೂಲಕವೇ ಶನಿಯು ನಮಗೆ ಸಹನೆ, ಧೈರ್ಯ ಮತ್ತು ನ್ಯಾಯದ ಮಹತ್ವವನ್ನು ಕಲಿಸುತ್ತಾನೆ. ಈ ಪಾಠಗಳನ್ನು ಕಲಿತ ಮೇಲೆಯೇ ಆ ವ್ಯಕ್ತಿ ತನಗೆ ಸಿಕ್ಕ ಯಶಸ್ಸನ್ನು, ಅಧಿಕಾರವನ್ನು ಸರಿಯಾಗಿ ನಿಭಾಯಿಸಲು ಸಮರ್ಥನಾಗುತ್ತಾನೆ. ಅದಕ್ಕೆ ಶನಿ ಕೊಡುವ ಯಶಸ್ಸು ದೀರ್ಘಕಾಲ ಬಾಳುತ್ತೆ. ಹೌದು. ಓಕೆ, ಹಾಗಾದ್ರೆ ಈ ಸವಾಲುಗಳನ್ನು ಎದುರಿಸೋಕೆ ಮತ್ತು ಈ ರಾಜಯೋಗದ ಪಾಸಿಟಿವ್ ಎನರ್ಜಿಯನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ನಮ್ಮ ಮೂಲಗಳಲ್ಲಿ ಏನಾದ್ರೂ ಪ್ರಾಯೋಗಿಕ ಸಲಹೆಗಳು, ಪರಿಹಾರಗಳನ್ನು ಕೊಟ್ಟಿದ್ದಾರಾ? ಖಂಡಿತ. ಯಾಕಂದ್ರೆ ಜ್ಯೋತಿಷ್ಯದ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅಂತ ತಿಳಿಯೋದು ಮುಖ್ಯ. ಹೌದು. ಪರಿಹಾರಗಳು ಅಂದ ತಕ್ಷಣ ಕೇವಲ ಪೂಜೆ, ಹೋಮ ಅಂತ ಅಂದ್ಕೊಳ್ಬೇಕಿಲ್ಲ. ನಮ್ಮ ಜೀವನ ಶೈಲಿಯಲ್ಲಿ ಶನಿಗೆ ಇಷ್ಟವಾಗುವ ಗುಣಗಳನ್ನು ಅಳವಡಿಸಿಕೊಳ್ಳುವುದೇ ಅತಿ ದೊಡ್ಡ ಪರಿಹಾರ. ಓ. ಮೂಲಗಳಲ್ಲಿ ಹೇಳಿರುವ ಕೆಲವು ವಿಷಯಗಳನ್ನು ನೋಡೋಣ. ಅದರಲ್ಲಿ ನನಗೆ ಅತ್ಯಂತ ಇಷ್ಟವಾದದ್ದು ಸೇವಾ ಕಾರ್ಯ. ಸೇವಾ ಕಾರ್ಯ ಅಂದ್ರೆ ದಾನ ಧರ್ಮ ಮಾಡೋದಾ? ಹೌದು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಸ್ವಾರ್ಥ ಸೇವೆ. ಶನಿ ಕರ್ಮದ ಅಧಿಪತಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಡವರಿಗೆ, ವಯಸ್ಸಾದವರಿಗೆ ಅಥವಾ ಪ್ರಾಣಿಗಳಿಗೆ ಸಹಾಯ ಮಾಡೋದು ಶನಿಗೆ ಅತ್ಯಂತ ಪ್ರಿಯವಾದದ್ದು. ಯಾಕೆಂದ್ರೆ ಸೇವೆ ನಮ್ಮೊಳಗಿನ ಅಹಮ್ಮನ್ನು ಕಡಿಮೆ ಮಾಡುತ್ತೆ. ಶನಿಗೆ ಅಹಂಕಾರ ಕಂಡ್ರೆ ಆಗಲ್ಲ. ನಾವು ಯಾವಾಗ ನಿಸ್ವಾರ್ಥದಿಂದ ಸೇವೆ ಮಾಡುತ್ತೇವೆಯೋ ಆಗ ಶನಿಯ ಕೃಪೆ ತಾನಾಗಿಯೇ ಸಿಗುತ್ತೆ. ಹೌದು. ಇದು ಕೇವಲ ಧಾರ್ಮಿಕ ನಂಬಿಕೆ ಅಲ್ಲ, ಸೈಕಲಾಜಿಕಲಿ ಕೂಡ ಸೇವೆ ಮಾಡೋದ್ರಿಂದ ನಮಗೆ ಒಂದು ರೀತಿಯ ಶಾಂತಿ, ತೃಪ್ತಿ ಸಿಗುತ್ತೆ. ಅದು ನಮ್ಮನ್ನು ಇನ್ನಷ್ಟು ವಿನಮ್ರನಾಗಿ ಮಾಡುತ್ತೆ. ಇದು ತುಂಬಾ ಅರ್ಥಪೂರ್ಣವಾಗಿದೆ. ಬೇರೆ ಯಾವೆಲ್ಲ ಸಲಹೆಗಳಿವೆ? ಇನ್ನೊಂದು ಪ್ರಮುಖ ಸಲಹೆ ಅಂದ್ರೆ ಶಿಸ್ತುಬದ್ಧ ಜೀವನ. ಶನಿ ಅಂದ್ರೇನೆ ಶಿಸ್ತು. ಹೌದು. ಪ್ರತಿದಿನ ಒಂದೇ ಸಮಯಕ್ಕೆ ಏಳುವುದು, ವ್ಯಾಯಾಮ ಮಾಡುವುದು, ನಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವುದು, ಆರ್ಥಿಕವಾಗಿ ಶಿಸ್ತನ್ನು ಪಾಲಿಸುವುದು, ಇದೆಲ್ಲವೂ ಶನಿಯ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತೆ. ಓಕೆ. ಹಾಗೆಯೇ ಮೂಲಗಳಲ್ಲಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರ ಬಗ್ಗೆ ಹೇಳಲಾಗಿದೆ. ಇದರ ಹಿಂದಿನ ತರ್ಕ, ಮಂತ್ರ ಜಪ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅನಾವಶ್ಯಕ ಯೋಚನೆಗಳನ್ನು ದೂರ ಮಾಡಿ ಒಂದು ರೀತಿಯ ಸ್ಥಿರತೆ ಮತ್ತು ಶಾಂತಿಯನ್ನ ಕೊಡುತ್ತೆ. ಶಾಂತ ಮನಸ್ಸು. ಹೌದು. ಶನಿಗೆ ಗಡಿಬಿಡಿ, ಆತುರ ಇಷ್ಟವಿಲ್ಲ. ಶಾಂತ ಮತ್ತು ಸ್ಥಿರ ಮನಸ್ಸು ಅವನಿಗೆ ಪ್ರಿಯ. ಕಪ್ಪು ಬಣ್ಣದ ಬಟ್ಟೆ, ಕಬ್ಬಿಣದ ಉಂಗುರ ಧರಿಸೋದು, ಈ ತರಹದ ಪರಿಹಾರಗಳ ಬಗ್ಗೆನೂ ಹೇಳಲಾಗಿತ್ತಲ್ಲ, ಆದ್ರೆ ಹಿಂದಿನ ತರ್ಕವೇನು? ಹೌದು. ಪ್ರತಿಯೊಂದಕ್ಕೂ ಸಾಂಕೇತಿಕ ಅರ್ಥವಿದೆ. ಕಪ್ಪು ಬಣ್ಣವು ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಇದು ನಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗೆ ಸೆಳೆಯಲು ಸಹಾಯ ಮಾಡುತ್ತೆ, ಅಂತರಾವಲೋಕನಕ್ಕೆ ಪ್ರೇರೇಪಿಸುತ್ತೆ. ಓಕೆ. ಕಬ್ಬಿಣ ಶನಿಯ ಲೋಹ. ಅದು ಗಟ್ಟಿ, ಬಲಶಾಲಿ ಮತ್ತು ಬೆಂಕಿಯಲ್ಲಿ ಹದವಾಗಿ ರೂಪುಗೊಳ್ಳುತ್ತೆ. ಕಬ್ಬಿಣವನ್ನು ಧರಿಸುವುದು ನಾನೂ ಕೂಡ ಕಷ್ಟಗಳನ್ನು ಎದುರಿಸಿ ಬಲಶಾಲಿಯಾಗುತ್ತೇನೆ ಅಂತ ನಮಗೆ ನಾವೇ ಪ್ರತಿದಿನ ನೆನಪಿಸಿಕೊಳ್ಳುವ ಒಂದು ವಿಧಾನ. ಇವು ಮೂಢನಂಬಿಕೆಗಳಲ್ಲ, ಬದಲಾಗಿ ನಮ್ಮ ಮನಸ್ಸನ್ನು ಶಿಸ್ತು ಮತ್ತು ಸ್ಥೈರ್ಯದ ಕಡೆಗೆ ತಿರುಗಿಸುವ ಸೈಕಲಾಜಿಕಲ್ ಟೂಲ್ಸ್. ಅದ್ಭುತವಾಗಿ ವಿವರಿಸಿದಿರಿ. ಇಂದಿನ ನಮ್ಮ ಚರ್ಚೆಯಿಂದ ಶನಿಯ ಬಗ್ಗೆ ಇದ್ದ ಭಯ ಹೋಗಿ ಒಂದು ಹೊಸ ದೃಷ್ಟಿಕೋನ ಸಿಕ್ಕಂತಾಯ್ತು. ಖಂಡಿತ. ಹಾಗಾದರೆ ಇಡೀ ಚರ್ಚೆಯ ಸಾರಾಂಶವನ್ನು ನೋಡೋದಾದರೆ, ಶನಿಯನ್ನು ಒಂದು ಕಷ್ಟ ಕೊಡುವ ಗ್ರಹವಾಗಿ ನೋಡುವ ಬದಲು ನಮ್ಮ ಜೀವನಕ್ಕೆ ಶಿಸ್ತು, ನ್ಯಾಯ ಮತ್ತು ಪರಿಶ್ರಮದ ಪಾಠವನ್ನು ಕಲಿಸುವ ಒಬ್ಬ ಕಠಿಣ ಗುರುವಿನಂತೆ ನೋಡಬಹುದು. ಹೌದು, ಖಂಡಿತವಾಗಿಯೂ. ಮತ್ತು ವಿಶೇಷವಾಗಿ ತುಲಾರಾಶಿಯವರಿಗೆ ಶನಿ ಮಹಾದಶೆಯು ಒಂದು ಶಿಕ್ಷೆಯಲ್ಲ, ಬದಲಿಗೆ ಒಂದು ಸುವರ್ಣಾವಕಾಶ. ಶನಿಯ ಶಿಸ್ತಿನ ಶಕ್ತಿಯನ್ನು ಜೊತೆಗೂಡಿಸಿಕೊಂಡು ಜೀವನದಲ್ಲಿ ಒಂದು ಮಹತ್ವದ ಯಶಸ್ಸನ್ನು ಸಾಧಿಸುವ ಸಮಯವಿದು. ಆದರೆ ಈ ಯಶಸ್ಸಿಗೆ ಪರಿಶ್ರಮ ಮತ್ತು ತಾಳ್ಮೆಯ ದಾರಿಯಲ್ಲಿ ನಡೆಯಲೇಬೇಕು ಅನ್ನೋದೇ ಇಲ್ಲಿನ ಪ್ರಮುಖ ಸಂದೇಶ, ಅಲ್ವಾ? ಖಂಡಿತ. ಅಂತಿಮವಾಗಿ ನಾನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಈ ಚರ್ಚೆ
ಕೇವಲ ತುಲಾರಾಶಿಯವರ ಬಗ್ಗೆ ಅಥವಾ ಜ್ಯೋತಿಷ್ಯದ ಬಗ್ಗೆ ಮಾತ್ರ ಅಲ್ಲ. ಹ್ಮ್ ಶನಿಯು ಪ್ರತಿನಿಧಿಸುವ ತತ್ವಗಳು ಅಂದರೆ ಶಿಸ್ತು, ಸಹನೆ, ಕಠಿಣ ಪರಿಶ್ರಮ ಮತ್ತು ನ್ಯಾಯ ಇವು ಸಾರ್ವತ್ರಿಕ ಮೌಲ್ಯಗಳು. ನಿಜ. ಈ ಗುಣಗಳನ್ನು ಯಾರೂ ಬೇಕಾದರೂ ತಮ್ಮ ಜೀವನದ ಯಾವುದೇ ಸಮಯದಲ್ಲಿ ಅಳವಡಿಸಿಕೊಳ್ಳಬಹುದು. ದೀರ್ಘಕಾಲೀನ ಯಶಸ್ಸಿಗೆ ಇದೇ ನಿಜವಾದ ದಾರಿ. ಜ್ಯೋತಿಷ್ಯವು ಈ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ನಮಗೊಂದು ಚೌಕಟ್ಟನ್ನು, ಒಂದು ದಾರಿದೀಪವನ್ನು ಒದಗಿಸುತ್ತೆ ಅಷ್ಟೇ. ಹೌದು. ಹಾಗಾಗಿ ಕೇಳುಗರು ಯೋಚಿಸಲು ನಾನೊಂದು ಪ್ರಶ್ನೆಯನ್ನು ಬಿಟ್ಟು ಹೋಗ್ತೇನೆ. ಜ್ಯೋತಿಷ್ಯವನ್ನು ಬದಿಗಿಟ್ಟು ಯೋಚಿಸಿದರೆ ಈ ಚರ್ಚೆಯಲ್ಲಿ ನಾವು ಕಲಿತ ಶಿಸ್ತು, ತಾಳ್ಮೆ ಮತ್ತು ನೈತಿಕತೆಯ ಪಾಠಗಳು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳನ್ನು ಸಾಧಿಸಲು ಹೇಗೆ ಸಹಾಯ ಮಾಡಬಹುದು? ಇದರ ಬಗ್ಗೆ ಒಮ್ಮೆ ಯೋಚಿಸಿ.